ನಮಸ್ಕಾರ ಎಲ್ಲರಿಗೂ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಡ್ರಿಂಕ್ ಸಖತ್ ವೈರಲ್ ಆಗ್ತಿದೆ ಅಲ್ವಾ? ಅದನ್ನ ಪವರ್ ಟ್ರೈಫೆಕ್ಟಾ ಅಂತ ಕರೀತಿದ್ದಾರೆ ಮತ್ತು ಇದು ಸಪಾಟ್ ಹೊಟ್ಟೆ ಕೊಡುತ್ತೆ ಅಂತ ಹೇಳಲಾಗ್ತಿದೆ. ಬನ್ನಿ, ಈ ಕ್ಲೇಮ್ಸ್ ಹಿಂದಿನ ಕತೆ ಏನು ಅಂತ ಇವತ್ತು ನೋಡೋಣ. ಹೌದು, ನಿಜಾನೇ. ಕೇವಲ 7 ದಿನದಲ್ಲಿ ಸಪಾಟ್ ಹೊಟ್ಟೆನಾ? ಕೇಳೋಕೆನೆ ಎಷ್ಟು ಇಂಟ್ರೆಸ್ಟಿಂಗ್ ಅನ್ಸತ್ತೆ ಅಲ್ವಾ? ಸರಿ, ಇದರ ಮೂಲ ಏನು, ಇದರಲ್ಲಿ ಏನಿದೆ ಅಂತ ಆಳವಾಗಿ ನೋಡೋಣ ಬನ್ನಿ. ಪವರ್ ಟ್ರೈಫೆಕ್ಟಾ ಇದೇ ಆ ಡ್ರಿಂಕಿನ ಹೆಸರು. ಇದರ ಹಿಂದಿರೋ ದೊಡ್ಡ ಪ್ರಾಮಿಸ್ ಏನಪ್ಪ ಅಂದ್ರೆ, ಇದು ಹೊಟ್ಟೆಯ ಭಾಗದಲ್ಲಿ ಅದ್ಭುತ ಬದಲಾವಣೆ ತರುತ್ತೆ ಅನ್ನೋದು. ಆ ಮೂಲ ವಿಡಿಯೋದಲ್ಲಿ ಕೊಟ್ಟಿರೋ ಮುಖ್ಯವಾದ ಭರವಸೆನೇ ಇದು. ನೋಡಿ, ಡಾಕ್ಟರ್ ಆಲನ್ ಮ್ಯಾಂಡೆಲ್ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ಇದು ನಿಮ್ಮ ಹೊಟ್ಟೆಯನ್ನು ಸಪಾಟು ಮಾಡಲು ಅದ್ಭುತಗಳನ್ನೇ ಮಾಡಲಿದೆ ಅಂತ. ಈ ಒಂದು ಮಾತಿದೆಯಲ್ಲ, ಇದೇ ಎಲ್ಲರ ಗಮನ ಸೆಳೆದಿದ್ದು. ಸರಿ, ಹಾಗಿದ್ರೆ ಈ ಪಾನೀಯದಲ್ಲಿರೋ ಆ ಪದಾರ್ಥಗಳು ಯಾವುವು ಅಂತ ನೋಡೋಣ. ಸರಿ, ಹಾಗಿದ್ರೆ ಬನ್ನಿ, ಇದರ ಒಳಗೆ ಏನಿದೆ ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಈ ಪಾನೀಯದ ಅಡಿಪಾಯ, ಅದೇ ಬಿಸಿನೀರು. ಇದರ ಪಾತ್ರ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇದರ ಹಿಂದಿರೋ ಐಡಿಯಾ ಏನಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಜೀರ್ಣಾಂಗ ವ್ಯವಸ್ಥೆ ಆಕ್ಟಿವೇಟ್ ಆಗುತ್ತಂತೆ. ದಿನದ ಜೀರ್ಣಕ್ರಿಯೆಗೆ ಇದೊಂದು ರೀತಿಯ ಸ್ಟಾರ್ಟ್ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಮೂಲ ವಿಡಿಯೋ ಪ್ರಕಾರ ಬಿಸಿನೀರು ಅಂದ್ರೆ ಕೇವಲ ಹೈಡ್ರೇಷನ್ ಅಲ್ಲ, ಇದು ನಮ್ಮ ನರಮಂಡಲವನ್ನು ಎಚ್ಚರಗೊಳಿಸಿ ಇಡೀ ದಿನದ ಜೀರ್ಣಕ್ರಿಯೆಗೆ ನಮ್ಮ ದೇಹವನ್ನು ಸಿದ್ಧಪಡಿಸುವ ಒಂದು ಮೊದಲ ಹೆಜ್ಜೆ ಅನ್ನೋದು ಅವರ ವಾದ. ಸರಿ, ನಮ್ಮ ಲಿಸ್ಟ್ನ ಎರಡನೇ ಇಂಗ್ರೀಡಿಯೆಂಟ್ಗೆ ಹೋಗೋಣ. ಇದನ್ನ ಶುದ್ಧೀಕಾರಕ ಅಥವಾ ಪ್ಯೂರಿಫೈಯರ್ ಅಂತ ಕರೆಯಲಾಗಿದೆ. ಅದು ಬೇರೆ ಏನೂ ಅಲ್ಲ, ನಿಂಬೆ ರಸ. ಅದ್ಭುತವಾದ ಕಿಣ್ವಗಳು. ಈ ಪದದ ಬಳಕೆ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್. ಅಂದ್ರೆ ಮೂಲ ವಿಡಿಯೋ ಹೇಳೋ ಪ್ರಕಾರ ನಿಂಬೆ ರಸದಲ್ಲಿ ಬರೀ ವಿಟಮಿನ್ ಸಿ ಮಾತ್ರ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ದೇಹವನ್ನ ಕ್ಲೆನ್ಸ್ ಮಾಡುವ ಅಂದ್ರೆ ಶುದ್ಧೀಕರಿಸುವ ಶಕ್ತಿ ಇದೆ ಅಂತ. ನಿಂಬೆ ರಸದ ಬಗ್ಗೆ ಹೇಳಲಾದ ಬೆನಿಫಿಟ್ಸ್ ಲಿಸ್ಟ್ ನೋಡಿ. ಇಮ್ಯುನಿಟಿ ಬೂಸ್ಟ್ ಮಾಡೋದ್ರಿಂದ ಹಿಡಿದು ಬ್ಲಡ್ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನ ಶುದ್ಧ ಮಾಡುತ್ತೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಇದೊಂದು ನ್ಯಾಚುರಲ್ ಡೈಯೂರೆಟಿಕ್ ಥರ ಕೆಲಸ ಮಾಡಿ ದೇಹದಲ್ಲಿರೋ ಹೆಚ್ಚುವರಿ ನೀರನ್ನು ಹೊರಹಾಕಿ ಹೊಟ್ಟೆ ಉಬ್ರ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಅನ್ನೋದು ಅವ್ರ ಮಾತು. ಓಕೆ, ಈಗ ಮೂರನೇ ಮತ್ತು ಕೊನೆಯ ಘಟಕಾಂಶ. ಇದನ್ನ ವೇಗವರ್ಧಕ ಅಥವಾ ಆಕ್ಸಲರೇಟರ್ ಅಂತ ಕರೆಯಲಾಗಿದೆ. ಅದೇ ಆಪಲ್ ಸೈಡರ್ ವಿನೆಗರ್. ಇದರ ಬಗ್ಗೆ ಏನ್ ಹೇಳಲಾಗಿದೆ ಅಂತ ನೋಡೋಣ ಬನ್ನಿ. ಇದು ನಿಜಕ್ಕೂ ಒಂದು ದೊಡ್ಡ ಕ್ಲೇಮ್. ಏನಂದ್ರೆ, ಆಪಲ್ ಸೈಡರ್ ವಿನೆಗರ್ ನಮ್ಮ ಮೆಟಬಾಲಿಸಮ್ ಅಂದ್ರೆ ಚಯಾಪಚಯ ಕ್ರಿಯೆಯನ್ನ ಸ್ಪೀಡಪ್ ಮಾಡಿ ಫ್ಯಾಟ್ ಬರ್ನ್ ಮಾಡುತ್ತೆ ಮತ್ತೆ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ ಅಂತ. ಇದು ಕೇಳೋಕೆ ವಾವ್ ಅನ್ಸುತ್ತೆ ಅಲ್ವಾ? ಆಪಲ್ ಸೈಡರ್ ವಿನೆಗರ್ನ ಕ್ಲೇಮ್ಗಳ ಲಿಸ್ಟ್ ಇನ್ನೂ ಇದೆ. ಹೊಟ್ಟೆಯಲ್ಲಿ ಆಸಿಡ್ ಉತ್ಪಾದನೆಗೆ ಹೆಲ್ಪ್ ಮಾಡುತ್ತೆ, ಗ್ಯಾಸ್ ಪ್ರಾಬ್ಲಮ್ ಕಡಿಮೆ ಮಾಡುತ್ತೆ, ಬ್ಲಡ್ ಶುಗರ್ ಮತ್ತು ಇನ್ಸುಲಿನ್ ಲೆವೆಲ್ಗಳನ್ನು ಕಡಿಮೆ ಮಾಡುತ್ತೆ ಅಂತಾನೂ ಹೇಳಲಾಗಿದೆ. ಇದೆಲ್ಲದರ ಜೊತೆಗೆ ಕೊಬ್ಬನ್ನು ಕರಗಿಸಿ ಹಸಿವನ್ನು ಕಡಿಮೆ ಮಾಡೋದು ಇದರ ಮುಖ್ಯ ಕೆಲಸ ಅಂತ ಹೇಳಲಾಗ್ತಿದೆ. ಸರಿ, ಈ 3 ಇಂಗ್ರೀಡಿಯೆಂಟ್ಸ್ ಹಿಂದಿನ ಥಿಯರಿ ಏನು ಅಂತ ನೋಡಿದ್ವಿ. ಈಗ ಪ್ರಾಕ್ಟಿಕಲ್ ವಿಷಯಕ್ಕೆ ಬರೋಣ. ಅಂದ್ರೆ ಇದನ್ನ ಮಾಡೋದು ಹೇಗೆ, ಕುಡಿಯೋದು ಹೇಗೆ? ರೆಸಿಪಿ ತುಂಬಾ ಸಿಂಪಲ್ ಆಗಿದೆ ನೋಡಿ. 2 ಕಪ್ ಬಿಸಿನೀರು, ಅದಕ್ಕೆ 2 ಟೇಬಲ್ ಸ್ಪೂನ್ ನಿಂಬೆ ರಸ ಮತ್ತೆ 1 ಟೇಬಲ್ ಸ್ಪೂನ್ ಆಪಲ್ ಸೈಡರ್ ವಿನೆಗರ್. ಅಳತೆಗಳು ತುಂಬಾನೇ ಸ್ಪಷ್ಟವಾಗಿದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದ್ರೆ ಫ್ರೆಶ್ ಆಗಿ ಹಿಂಡಿದ ನಿಂಬೆ ರಸನೇ ಬಳಸಬೇಕು. ಹಾಗೇನೆ ಆಪಲ್ ಸೈಡರ್ ವಿನೆಗರ್ ವಿತ್ ದ ಮದರ್ ಅಂತ ಬರ್ದಿರೋದನ್ನೇ ತಗೋಬೇಕು ಅಂತ ಮೂಲ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇನ್ನು ಇದನ್ನ ಕುಡಿಯೋ ವಿಧಾನನೂ ಅಷ್ಟೇ ಸಿಂಪಲ್. ಈ ಮೂರನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು, ಬೇರೆ ಏನು ತಿನ್ನೋಕ್ಕೂ ಮುಂಚೆ. ಇದು ತುಂಬಾ ಮುಖ್ಯವಾದ ನಿಯಮ. ಸರಿ, ಇದೆಲ್ಲ ಮಾಡ್ಮೇಲೆ ರಿಸಲ್ಟ್ ಏನ್ ಸಿಗುತ್ತೆ? ಅದರಲ್ಲೂ 7 ದಿನದಲ್ಲಿ ಮೂಲ ವಿಡಿಯೋದಲ್ಲಿ ಯಾವೆಲ್ಲ ಪ್ರಾಮಿಸ್ಗಳನ್ನ ಮಾಡಲಾಗಿದೆ ಬನ್ನಿ ನೋಡೋಣ. ಒಂದು ರೀತಿ ಬಿಫೋರ್ ಆಫ್ಟರ್ ಚಿತ್ರಣವನ್ನ ಇಲ್ಲಿ ಕೊಡಲಾಗಿದೆ. ಅಂದ್ರೆ ದೇಹದಲ್ಲಿ ನೀರು ತುಂಬಿಕೊಂಡು ಹೊಟ್ಟೆ ಉಬ್ರ, ಕಡಿಮೆ ಎನರ್ಜಿ, ಈ ಸ್ಥಿತಿಯಿಂದ ಸಪಾಟ ಹೊಟ್ಟೆ ಮತ್ತು ಹೆಚ್ಚು ಚೈತನ್ಯದ ಸ್ಥಿತಿಗೆ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಫೈನಲ್ ರಿಸಲ್ಟ್ಸ್ ಏನು ಅಂತ ಒಂದು ಲಿಸ್ಟ್ ನೋಡೋದಾದ್ರೆ, ಹೊಟ್ಟೆ ಸಪಾಟಾಗುತ್ತೆ, ಚರ್ಮದಲ್ಲಿ ಒಂದು ಹೆಲ್ದಿ ಗ್ಲೋ ಬರುತ್ತೆ, ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತೆ ಹೊಟ್ಟೆ ಉಬ್ರ ಕಮ್ಮಿ ಆಗುತ್ತೆ. ಹೀಗೆ ಒಂದು ಅದ್ಭುತ ವ್ಯತ್ಯಾಸ ಕಾಣುತ್ತೆ ಅನ್ನೋದು ಅವರ ಭರವಸೆ. ಈ ಎಲ್ಲ ಪ್ರಾಮಿಸ್ಗಳ ಮಧ್ಯೆ ಹೈಲೈಟ್ ಆಗೋದು ಈ ನಂಬರ್ 7. ಅಂದ್ರೆ ಇದೆಲ್ಲ ಆಗೋಕೆ ಬೇಕಾಗಿರೋದು ಕೇವಲ 7 ದಿನ. ಇದೊಂದು ಡ್ರಿಂಕ್ ಮಾತ್ರ ಅಲ್ಲ, ಇದೊಂದು 7 ಡೇ ಚಾಲೆಂಜ್ ಅನ್ನ ಹಾಗೆ ಪ್ರೆಸೆಂಟ್ ಮಾಡಲಾಗಿದೆ. ಈ ಶಾರ್ಟ್ ಟೈಮ್ ಫ್ರೇಮ್ ಇದೆಯಲ್ಲ, ಅದೇ ಇದರ ಅಟ್ರಾಕ್ಷನ್. ಹಾಗಿದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಏನು? ಇದೊಂದು ಮೆಟಬಾಲಿಸಮ್ ಅನ್ನೇ ಬದಲಾಯಿಸೋ ಮ್ಯಾಜಿಕ್ ಡ್ರಿಂಕ್ ಹೌದಾ?
ಅಥವಾ ನಮ್ಮ ದಿನವನ್ನ ಒಂದು ಆರೋಗ್ಯಕರ ರೀತಿಯಲ್ಲಿ ಶುರು ಮಾಡಕ್ಕೆ ಇದೊಂದು ಒಳ್ಳೆ ಮಾರ್ಗನಾ? ಮೂಲ ವಿಡಿಯೋದಲ್ಲಿ ಇದನ್ನ 2 ರೀತಿಯಲ್ಲೂ ತೋರಿಸಲಾಗಿದೆ. ಇದರ ಬಗ್ಗೆ ಪ್ರತಿಯೊಬ್ಬರೂ ತಮ್ಮದೇ ಆದ ತೀರ್ಮಾನಕ್ಕೆ ಬರಬಹುದು.